ತೋಟಗಾರಿಕೆ, ಹೈನುಗಾರಿಕೆ, ಜೇನು ಅಣಬೆ, ರೇಷ್ಮೆ, ಮೀನು, ಹಸಿರು ಮೇವು, ಅರಣ್ಯ ಮರಗಳು, ಸಮಗ್ರ ಕೃಷಿಯನ್ನು ನಮಗುಣಪಡಿಸುವ ಕೃಷಿ ದರ್ಶನ. ಕೃಷಿ ದರ್ಶನ, ಕೃಷಿ ದರ್ಶನ, ಓಹೋ ಕೃಷಿ ದರ್ಶನ. ಆತ್ಮೀಯ ವೀಕ್ಷಕರೇ, ಇಂದಿನ ಕೃಷಿ ದರ್ಶನ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೃಷಿ ತರಬೇತಿ ಸಂಸ್ಥೆಯಲ್ಲಿ ಅನೇಕ ತರಬೇತಿಗಳನ್ನು ನೀಡ್ತಾ ಇದ್ದಾರೆ. ಅಂಥದ್ರಲ್ಲಿ ಡಾಕ್ಟರ್ ಮಧುಶ್ರೀ ಅವರು ಸಹಾಯಕ ಪ್ರಾಧ್ಯಾಪಕರಾಗಿಯೂ ಸಹ ಕೆಲಸವನ್ನು ನಿರ್ವಹಿಸ್ತಿರುವಂಥವ್ರು. ಬನ್ನಿ ನೇರವಾಗಿ ಅವ್ರನ್ನ ಮಾತನಾಡಿಸೋಣ. ಡಾಕ್ಟರ್ ಮಧುಶ್ರೀ ಅವರೇ, ನಮಸ್ಕಾರ. ನಮಸ್ತೆ ಸರ್. ಮಧುಶ್ರೀ ಅವರೇ, ತಾವು ಇಲ್ಲಿ ಯಾವ ತರಬೇತಿಯನ್ನು ನೀಡ್ತಾ ಇದ್ದೀರಾ? ಈ ಸಂಸ್ಥೆಯಲ್ಲಿ ಅಣಬೆ ಉತ್ಪಾದನಾ ತಂತ್ರಜ್ಞಾನಗಳ ತರಬೇತಿ ಸಂಯೋಜಕರಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇಲ್ಲಿ ಮುಖ್ಯ ಉದ್ದೇಶ ಏನಂದರೆ ಕೌಶಲ್ಯ ಅಭಿವೃದ್ಧಿ. ಪ್ರಸ್ತುತ ದಿನಗಳಲ್ಲಿ ರೈತರು ತಮ್ಮ ಹೆಚ್ಚಿನ ಆದಾಯ ಮಾಡ್ಕೊಳ್ಳೋದಕ್ಕೋಸ್ಕರ ಅವ್ರಿಗೆ ಕೌಶಲ್ಯ ಅಭಿವೃದ್ಧಿ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಯಾಕಂದರೆ ರೈತರು ರೈತರಾಗಿಯೇ ಉಳಿಬಾರ್ದು, ಉದ್ಯಮಿಗಳಾಗಿ ಕೂಡ ಅವರು ಭಾಗವಹಿಸಬೇಕಾಗತ್ತೆ. ಅಂಥ ಒಂದು ನಿಟ್ಟಿನಲ್ಲಿ ನಾವು ಅವರ ಕೌಶಲ್ಯ ಅಭಿವೃದ್ಧಿ, ಕಡಿಮೆ ಖರ್ಚಿನಲ್ಲಿ ಅವರು ಯಾವ ರೀತಿಯಾದಂಥ ಉದ್ಯಮಗಳನ್ನ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಈ ಅಣಬೆ ಉತ್ಪಾದನಾ ತಂತ್ರಜ್ಞಾನಗಳ ಒಂದು ತರಬೇತಿಯನ್ನು ನಾವು ಪ್ರತಿ ತಿಂಗಳು ಆಯೋಜಿಸ್ತಾ ಇದ್ದೀವಿ. ಅಂದ್ರೆ ಇದು ನೀವು ಹೇಳ್ತಿರುವಂತದ್ದು ಇಲ್ಲಿ ರೈತರಿಗೆ ನೀವು ತರಬೇತಿಯನ್ನ ನೀಡ್ತೀರಾ? ಹೌದು. ಅದರಲ್ಲೂ ವಿಶೇಷವಾಗಿ ನೀವು ನೀಡುವಂತದ್ದು ಅಣಬೆಗೆ ಸಂಬಂಧಪಟ್ಟಂತೆ. ಅಣಬೆಗೆ ಸಂಬಂಧಪಟ್ಟಂತೆ ಅಂದ್ರೆ ಯಾವ ರೀತಿಯಲ್ಲಿ ನೀಡ್ತೀರಾ ನೀವು? ಸರ್, ಇದು 5 ದಿನಗಳ ತರಬೇತಿ ಕಾರ್ಯಕ್ರಮ ಆಗಿರುತ್ತೆ. ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ಆಯಿಸ್ಟರ್ ಅಣಬೆ, ಮಿಲ್ಕಿ ಅಣಬೆ ಮತ್ತು ಗುಂಡು ಅಣಬೆಯನ್ನ ನಾವು ಪ್ರಾಯೋಗಿಕವಾಗಿಯೂ ಕೂಡ ಮತ್ತೆ ಅದರ ಬಗ್ಗೆ ಏನೇನು ರೋಗ ನಿರ್ವಹಣೆ ಆಗಿರ್ಬೋದು, ಕೀಟ ನಿರ್ವಹಣೆ ಆಗಿರ್ಬೋದು, ಅದರಲ್ಲಿ ಮೌಲ್ಯವರ್ಧನೆ ಮಾಡಿ ಯಾವ ರೀತಿಯಾದಂಥ ಪ್ರಾಡಕ್ಟ್ಸ್ನ ಅವರು ತಯಾರಿಸಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ಬೋದು, ಮಾರುಕಟ್ಟೆನ ಯಾವ ರೀತಿ ಮಾಡಬೇಕು. ಅಂದ್ರೆ ನೀವು ಹೇಳ್ತಿರುವಂತದ್ದು ಪ್ರಾರಂಭದಲ್ಲಿ ಹೇಗೆ ಅಣಬೆಗಳನ್ನ ಬೆಳಿಬೇಕು ಅನ್ನೋಂಥದ್ದು ಹೇಳ್ತಾ ಇದ್ದೀರಾ. ಈಗ ರೈತರು ಅಣಬೆಯನ್ನ ಬೆಳೆಯೋದ್ರಿಂದ ಹಿಡಿದು ಮಾರಾಟ ಮಾಡೋವರೆಗೂ ಅವ್ರಿಗೆ ಏನೇನು ಕೌಶಲ್ಯಗಳು ಬೇಕಾಗುತ್ತೆ, ಆ ಜ್ಞಾನ ಅವರಲ್ಲಿ ಏನೇನು ಬರಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ನಾವು 5 ದಿನಗಳ ತರಬೇತಿ ಕಾರ್ಯಕ್ರಮದಲ್ಲಿ ನಾವು ಅವ್ರಿಗೆ ತಿಳಿಸ್ಕೊಡ್ತೀವಿ. ಈಗ ನೀವು ಹೇಳಿದ್ಮೇಲೆ ನನಗನ್ಸಿದ್ದೇನು ಅಂತಂದರೆ, ಕೇವಲ ರೈತರು ಅಷ್ಟೇ ಅಲ್ಲ, ಮನೆಯಲ್ಲಿ ಕುಳಿತುಕೊಂಡು ಯಾರ್ಯಾರು ನಮ್ಮ ಚಂದನ ವಾಹಿನಿಯನ್ನು ನೋಡ್ತಿರ್ತಾರೋ ಅವ್ರಿಗೆಲ್ಲ ಅನ್ನಿಸ್ತಿರಬಹುದು, ಹೌದಪ್ಪ ನಾನು ಯಾಕೆ ಮನೆಯಲ್ಲಿ ನಾನು ಅಣಬೆಯನ್ನು ಬೆಳಿಬಾರ್ದು ಅಂತಂದ್ಬಿಟ್ಟು. ಹಾಗಾಗಿ ಅಂಥವರು ಸಹ ತಮ್ಮೇಲೆ ಏನಾದರೂ ಬರ್ತಾರಾ, ಅಥವಾ ಅಂಥವ್ರು ಬಂದರೂ ಸಹ ಅಂಥವ್ರಿಗೆ ಏನಾದ್ರು ತರಬೇತಿ ನೀಡ್ತೀರಾ, ಹೇಗೆ? ಖಂಡಿತ ಸಾಧ್ಯ ಇದೆ. ನಮ್ಮ ಸಂಸ್ಥೆಯಲ್ಲಿ ಈಗ ಪ್ರಸ್ತುತ ದಿನಗಳಲ್ಲಿ ರೈತರು ಅಷ್ಟೇ ಅಲ್ಲ, ಒಂದು ಸಣ್ಣ ಮಟ್ಟದಲ್ಲಿ ಅವರು ಉದ್ಯಮವನ್ನು ಕೈಗೊಳ್ಳಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ IT ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಬರ್ತಾರೆ, ಮತ್ತು ರಿಟೈರ್ಡ್ ಆಗಿರೋಂಥ ಡಾಕ್ಟರ್ಸ್ ಬರ್ತಾರೆ, ಆಮೇಲೆ CA ಆಗಿರ್ತಕ್ಕಂಥವ್ರು ಬರ್ತಾರೆ. ಹೀಗೆ ಹಲವಾರು ಎಲ್ಲ ಮಿಶ್ರ ಕಾರ್ಯ ಮಾಡೋರು ಬರ್ತಾರೆ. ಅವರಿಗೆ ಸಣ್ಣ ಮಟ್ಟದಲ್ಲಿ ಉದ್ಯಮ ಮಾಡಬೇಕಂತಂದರೆ ಅವ್ರಿಗೆ ಮುಖ್ಯವಾಗಿ ಕಾಣಿಸೋದು ಈ ಅಣಬೆ ಉತ್ಪಾದನಾ ತಂತ್ರಜ್ಞಾನ. ಹಾಗಾಗಿ ನಮ್ಮಲ್ಲಿ ಎಲ್ಲರಿಗೂ ಅವಕಾಶ ಇದೆ. ಅವರು ಬಂದು ಈ ನಮ್ಮಲ್ಲಿ ತರಬೇತಿಯನ್ನು ಅವರು ರಿಜಿಸ್ಟ್ರ್ ಮಾಡಿಕೊಂಡು ತರಬೇತಿಯನ್ನು ತಗೊಳ್ಬೋದು. ಜೊತೆಗೆ ನಮ್ಮಲ್ಲಿ ತರಬೇತಿ ತಗೊಂಡು ಸಕ್ಸಸ್ಫುಲ್ ಆಗಿ ಯಶಸ್ವಿಯಾಗಿ ಉದ್ಯಮಿಗಳಾಗಿರ್ತಕ್ಕಂಥವ್ರು ಕೂಡ ಇದ್ದಾರೆ. ಈಗ ಹಾಗಿದ್ರೆ ಈಗ ನೀವು ಹೇಳ್ತಾ ಇದಿರಲ್ಲ 5 ದಿವಸ ತರಬೇತಿ ಅಂತ ಅಂದ್ಬಿಟ್ಟು, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಇರುತ್ತೆ? ಇದು ಬೆಳಿಗ್ಗೆ 9 ರಿಂದ ಸಂಜೆ 5 ತನಕ ತರಬೇತಿಯನ್ನ ನಾವು ಕೈಗೊಳ್ತೀವಿ. ನಮ್ಮಲ್ಲಿ ವ್ಯವಸ್ಥೆ ಏನಂದ್ರೆ, ಯಾಕಂತಂದ್ರೆ ಅನೇಕರು ಈಗ ಹೊರಗಡೆಯಿಂದನೂ ಕೂಡ ಬರಬಹುದು. ಹೌದು. ಆ ಉದ್ದೇಶಕ್ಕೋಸ್ಕರ ಹೊರಗಡೆಯಿಂದ ಬರೋರಿಗೆ ಏನಂದ್ರೆ, ನಮ್ಮಲ್ಲಿ ರೈತ ತರಬೇತಿ ಸಂಸ್ಥೆ ಆಗಿರೋದ್ರಿಂದ ವಸತಿ ಮತ್ತೆ ಊಟದ ಸೌಲಭ್ಯವನ್ನು ಕೂಡ ನಾವು ಒದಗಿಸ್ತಾ ಇದ್ದೀವಿ. ಅದಕ್ಕೆ ಒಂದು ಮಿನಿಮಮ್ ಚಾರ್ಜಸ್ ಇರುತ್ತೆ. ಅವರು ಇಲ್ಲೇ ಉಳ್ಕೊಂಡು ತರಬೇತಿಯನ್ನು ತಗೊಂಡು ಜೊತೆಗೆ ಸರ್ಟಿಫಿಕೇಟ್ ಅನ್ನು ಕೂಡ ಕೊಡ್ತೀವಿ. ಅವರು ಅದನ್ನು ತಗೊಂಡು ಯಶಸ್ವಿಯಾಗಿ ಅವರ ಕಾರ್ಯವನ್ನು ಮುಂದುವರಿಸಬಹುದು. ಹಾಗಿದ್ರೆ ಈಗ ಮುಖ್ಯವಾಗಿ ತರಬೇತಿ 5 ದಿವಸ ಅಂತ ಹೇಳಿದ್ರಲ್ಲ, ಈ ಒಂದೊಂದು ದಿನದ ತರಬೇತಿಗಳಲ್ಲೂ ಕೂಡ ಏನೇನು ತರಬೇತಿಗಳನ್ನು ನೀಡ್ತೀರಾ? ಮೊದಲನೇ ದಿನ ನಾನೀಗೇನು ಆಗಲೇ ಹೇಳಿದೆ, ಆಯಿಸ್ಟರ್ ಅಣಬೆ, ಹಾಲು ಅಣಬೆ ಮತ್ತು ಗುಂಡು ಅಣಬೆ ಬಗ್ಗೆ ಇಂಟ್ರೊಡಕ್ಷನ್, ಅಂದರೆ ಅದ್ರ ಪರಿಚಯ, ಉದ್ದೇಶ, ಯಾವ ರೀತಿ ಬೆಳಿಬೇಕು. ಮೊದಲ 2 ದಿನಗಳಲ್ಲಿ ಅದು ಬೋತ್ ಥಿಯರಿ ಮತ್ತು ಪ್ರಾಯೋಗಿಕ ಎರಡೂ ಇರುತ್ತೆ. ಯಾವ ರೀತಿ ಅದನ್ನು ಬ್ಯಾಗ್ ಮಾಡಬೇಕು, ಸ್ಪಾನ್ ಯಾವ ರೀತಿ ಹಾಕಬೇಕು, ಇದ್ರ ಬಗ್ಗೆ ಎಲ್ಲ ಥಿಯರಿ ಮತ್ತು ಪ್ರಾಕ್ಟಿಕಲ್ ಎರಡೂ ಕೂಡ ನಾವು ಆಯೋಜನೆ ಮಾಡಿರ್ತೀವಿ. ಮತ್ತು 3ನೇ ದಿನದಲ್ಲಿ ಅವರಿಗೆ ಅದರಿಂದ ರೋಗ ನಿರ್ವಹಣೆ,
ಕೀಟ ನಿರ್ವಹಣೆ, ಮತ್ತು ಅವರೇನಾದರೂ ಸಣ್ಣ ಮಟ್ಟದಲ್ಲಿ ಈ ಒಂದು ಉದ್ಯಮನ ಕೈಗೊಳ್ಳಬೇಕಂದ್ರೆ ಯಾವ್ಯಾವ ಸ್ಕೀಮ್ಸ್ ಅಂಡರಲ್ಲಿ ಅವರಿಗೆ ಒಂದು ಸಬ್ಸಿಡಿ ವ್ಯವಸ್ಥೆ ಸಿಗತ್ತೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಕ್ಲಾಸ್ ಇರುತ್ತೆ. ಜೊತೆಗೆ ಇದರಲ್ಲಿ ಮೌಲ್ಯವರ್ಧನೆ ಅಥವಾ ಸಂಸ್ಕರಣೆ ಮಾಡಿ ಯಾವ ರೀತಿ ಶೇಖರಣೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ನಾವು ಒಂದು ಕ್ಲಾಸಸ್ಸನ್ನು ಕಂಡಕ್ಟ್ ಮಾಡ್ತೀವಿ. ಜೊತೆಗೆ ಒಂದು ದಿನ ಈ ಯಶಸ್ವಿಯಾಗಿ ಯಾರು ಅಣಬೆ ಉದ್ಯಮಿಗಳಾಗಿರ್ತಾರೆ ಅವರ ಒಂದು ಜಾಗಕ್ಕೆ ಕರ್ಕೊಂಡೋಗಿ ಅವರ ಒಂದು ಏನು ಅನುಭವ ಆಗಿರುತ್ತೆ ಅದನ್ನು ನಮ್ಮಲ್ಲಿ ತರಬೇತಿ ಇರ್ತಾರೆ ಅವರಿಗೆ ಪರಿಚಯನ ಮಾಡಿಕೊಡ್ತೀವಿ. ಜೊತೆಗೆ ಕೊನೆಯ ದಿನ ನಾವೇನು ಮಾಡ್ತೀವಿ, ಅವರಿಗೆ ಈ ಅಣಬೆ ಉತ್ಪಾದನೆಯಲ್ಲಿ ಯಾವ ರೀತಿ ಈ ಲೋನ್ ಏನಾದರೂ ತಗೊಳ್ಬೇಕಂದ್ರೆ ಅದಕ್ಕೊಂದು ಪ್ರಾಜೆಕ್ಟ್ ಪ್ರಪೋಸಲ್ನ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಅದ್ರ ಬಗ್ಗೆ ಕೂಡ ಕ್ಲಾಸಸ್ ಇರುತ್ತೆ. ಮತ್ತು ಈಗ ಯಾರೇ ಉದ್ಯಮಿಗಳಾಗಿರ್ಬೋದು ಅಥವಾ ರೈತರಾಗಿರ್ಬೋದು ಒಂದು ಉದ್ಯಮವನ್ನು ಕೈಗೊಳ್ಳಬೇಕಂದ್ರೆ ಅವರಿಗೆ ಮೇನ್ ಮೋಟಿವೇಶನ್, ಅದ್ರ ಬಗ್ಗೆ ಕೂಡ ನಾವು ಒಂದು ಕ್ಲಾಸಸ್ನ ಕಂಡಕ್ಟ್ ಮಾಡ್ತೀವಿ. ಈಗ ನೀವು ಈ ರೀತಿಯಲ್ಲಿ ಅಣಬೆಯನ್ನು ಬೆಳಿಬೇಕು ಅನ್ನೋದಾದರೆ ನಾನೇನೋ ಕಲ್ತ್ಕೊಳ್ತೀನಿ ನಿಜ, ಆದರೆ ಪ್ರಾರಂಭದಲ್ಲಿ ಎಷ್ಟಪ್ಪ ದುಡ್ಡು ಬೇಕಾಗುತ್ತೆ? ಯಾಕೆಂದರೆ ಈಗಾಗಲೇ ನೀವು ಹೇಳಿದ್ರಿ ಮನೆಯಲ್ಲಿ ಆಯಿತು ನನ್ನ ಮನೆ ಮಟ್ಟಿಗೆ ನಾನು ಬೆಳ್ಕೊಳ್ತೀನಿ, ಸ್ವಲ್ಪ ಮಟ್ಟಿಗೆ ನಾನು ಒಂದು ಸ್ವಲ್ಪ ವ್ಯಾಪಾರ ಶುರು ಮಾಡಬಹುದು ಅನ್ನೋದಾದರೆ ಅವ್ರಿಗೆ ಎಷ್ಟು ಆದಾಯ ಅಂದರೆ ಬೇಕಾಗುತ್ತೆ ಬಂಡವಾಳ? ಸರ್, ಈಗ ನಾನು ಹೇಳ್ದಂಗೆ ಆಯಿಸ್ಟರ್ ಅಣಬೆ ಆದರೆ ತುಂಬ ಕಡಿಮೆ ಖರ್ಚಿನಲ್ಲಿ ಅವರು ಮಾಡ್ಬೋದು. ಈಗ ನಮ್ಮಲ್ಲಿ ಒಂದು kg ಸ್ಪಾನ್ ಅಂದರೆ ಅಣಬೆ ಏನು ನಾವು ಬೀಜ ಅಂತ ಕರಿತೀವಿ ಅದನ್ನು ನಾವು ಅವ್ರಿಗೆ ಒಂದು 150 ರೂಪಾಯಲ್ಲಿ ಸಿಗುತ್ತೆ. ಸೊ ಒಂದು ಪ್ಯಾಕೆಟ್ ಸ್ಪಾನಿಂದ ಅವರು ಕನಿಷ್ಠ ಒಂದು 5 ಬ್ಯಾಗನ್ನು ಪ್ರಿಪೇರ್ ಮಾಡ್ಬೋದು. ಅದೇ ರೀತಿ ಅವ್ರು ದಿನಕ್ಕೆ ಒಂದು 10 ಬ್ಯಾಗ್ ಅಥವಾ 20 ಬ್ಯಾಗ್ ಮಾಡೋಷ್ಟು ಅವರು ಮಾಡಿದ್ರು ಅದರಲ್ಲಿ ಈಗ ಒಂದು ಬ್ಯಾಗಿಂದ ಅವ್ರಿಗೊಂದು 2 kg ಅಣಬೆ ಬಂದ್ರೂ ಅದನ್ನು ಮಾರಾಟ ಮಾಡೋ ವ್ಯವಸ್ಥೆ ಅವ್ರಿಗೆ ಇರುತ್ತೆ. ಸೊ ಸಣ್ಣದಾಗಿ ಸ್ಟಾರ್ಟ್ ಮಾಡಿ ದೊಡ್ಡ ಮಟ್ಟದಲ್ಲಿ ಅವ್ರು ಅದನ್ನು ಯಶಸ್ವಿಯಾಗಿ ಹೆಚ್ಚಿನ ಆದಾಯವನ್ನು ಗಳಿಸ್ಕೊಳ್ಬೋದು. ಈಗ ತಾವು ಹೇಳ್ತಿದ್ದೀರಲ್ಲ ಈಗ 5 ದಿನಗಳ ತರಬೇತಿ ಅಂತ ಅಂದ್ಬಿಟ್ಟು, ಈ 5 ದಿನಗಳ ತರಬೇತಿಯಲ್ಲಿ ಅವರು ಎಷ್ಟು ಮಟ್ಟಿಗೆ ಕಲಿಯೋದಕ್ಕೆ ಸಾಧ್ಯತೆ ಇದೆ ಅಂತ? ಇದು 5 ದಿನಗಳಲ್ಲಿ ನಾವೇನು ಪರಿಚಯ ಮತ್ತು ಇದನ್ನು ನಾವೇನು ಕವರ್ ಮಾಡ್ತೀವಿ ಇದನ್ನು ಒಂದು ಫೌಂಡೇಶನ್ ಕೋರ್ಸ್ ಥರ ಮಾಡ್ತಾ ಇದ್ದೀವಿ. ಅವರಿಗೆ ಒಂದು ಸಣ್ಣ ಮಟ್ಟದಲ್ಲಿ ಅವರು ಯಾವ ರೀತಿ ಉದ್ಯಮಿಗಳನ್ನ ಆಗಿ ಮನೆ ಮಟ್ಟದಲ್ಲಿ ಅಥವಾ ಒಂದು ಸಣ್ಣ ರೂಮ್ನಲ್ಲಿ ಏನು ಅದರದ್ದು ವ್ಯವಸ್ಥೆಗಳಿರುತ್ತೆ ಅದನ್ನು ಕಲ್ಪಿಸ್ಕೊಂಡು ಉದ್ಯಮಿಗಳಾಗಿ ಅವರು ಹೊರ ಬರ್ಬೋದು. ಅಷ್ಟರ ಮಟ್ಟಕ್ಕೆ ನಾವು ಜ್ಞಾನಾರ್ಜನೆ ಕೊಡ್ತೀವಿ ಮತ್ತು ಕೌಶಲ್ಯವನ್ನು ಕೂಡ ನಾವು ಅವ್ರಿಗೆ ಕೊಡ್ತಾ ಇದ್ದೀವಿ. ಈಗ ಅವ್ರು ಏನಾದ್ರು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋದಾದರೆ ಪ್ರವೇಶ ಶುಲ್ಕ ಅಥವಾ ಈ ಒಂದು ತರಬೇತಿ ಶುಲ್ಕ ಅಂತ ಹೇಗಿರುತ್ತೆ?6 ಇಲ್ಲಿ ತರಬೇತಿ ಶುಲ್ಕ ಸಹಿತವಾಗಿ ನಾವು ತರಬೇತಿಯನ್ನು ನಾವು ಆಯೋಜನೆ ಮಾಡೋದು. ಈ 5 ದಿನಗಳ ತರಬೇತಿ ಕಾರ್ಯಕ್ರಮಕ್ಕೆ 5,600 ರೂಪಾಯಿಯನ್ನು ನಾವು ಶುಲ್ಕ ಅಂತೇಳಿ ಇಟ್ಟಿದ್ದೀವಿ. ಅದರಲ್ಲಿ ಯಾರು ಬರ್ತಾರೆ ನಮ್ಮಲ್ಲಿ ರಿಜಿಸ್ಟ್ರ್ ಮಾಡ್ಕೊಳ್ತಾರೆ ಅವ್ರಿಗೆ ತಿಂಡಿ ವ್ಯವಸ್ಥೆ, ಊಟದ ವ್ಯವಸ್ಥೆಯನ್ನು ನಾವೇ ಕಲ್ಪಿಸ್ತೀವಿ. ಮತ್ತು ನಾವೇನು ಎಕ್ಸ್ಪೋಜರ್ ವಿಸಿಟು ಅಥವಾ ಯಶಸ್ವಿ ಉದ್ಯಮಿಗಳಿಗೆ ಅವರ ಜಾಗಕ್ಕೆ ನಾವು ಕರ್ಕೊಂಡು ಹೋಗ್ತೀವಿ ಅದು ಎಲ್ಲದರ ಖರ್ಚು ಏನಿರುತ್ತೆ ಏನು ಶುಲ್ಕ ಇರುತ್ತೆ ಅದರಲ್ಲಿ ನಾವು ಭರಿಸ್ತಾ ಇದ್ದೀವಿ. ಅಂದರೆ ಇದರಲ್ಲೇ ನೀವು ಭರಿಸಿರ್ತೀರಾ? ಹೌದು. ನೋಡೋದ್ರಲ್ಲ ವೀಕ್ಷಕರೇ, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ರೈತ ತರಬೇತಿ ಸಂಸ್ಥೆಯಲ್ಲಿ ತರಬೇತಿಯನ್ನು ನೀಡ್ತಿರುವಂಥದ್ದು, ಅದರಲ್ಲೂ ವಿಶೇಷವಾಗಿ ಅಣಬೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಲ್ಲಿ ತರಬೇತಿಯನ್ನು ನೀಡ್ತಾ ಇದ್ದಾರೆ, ಅದರಿಂದ ತಮಗೆ ಯಾವ ರೀತಿಯಲ್ಲಿ ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದಂಥ ಡಾಕ್ಟರ್ ಮಧುಶ್ರೀ ಅವರಿಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅದರಲ್ಲೂ ವಿಶೇಷವಾಗಿ ರೈತ ತರಬೇತಿ ಸಂಸ್ಥೆಯಲ್ಲಿ ಯಾವ್ಯಾವ ರೀತಿಯಾದಂತಹ ತರಬೇತಿಗಳನ್ನು ನೀಡ್ತಿದ್ದಾರೆ ಅಂತ ಮೊದಲನೇದಾಗಿ ನಾವು ತಿಳ್ಕೊಂಡ್ವಿ. ಅಣಬೆಗೆ ಸಂಬಂಧಪಟ್ಟಂತೆ ಡಾಕ್ಟರ್ ಮಧುಶ್ರೀ ಅವರು ಮಾಹಿತಿಯನ್ನು ನೀಡಿದರು. ಅದೇ ರೀತಿಯಲ್ಲೇ ಮತ್ತೊಬ್ಬರು ತರಬೇತಿದಾರರಾಗಿರುವಂಥವರು ಸಹ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಶಿವಶಂಕರ್ ಅವರು. ಬನ್ನಿ ಅವ್ರನ್ನ ಮಾತನಾಡಿಸೋಣ. ಡಾಕ್ಟರ್ ಶಿವಶಂಕರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಶಿವಶಂಕರ್ ಅವರೇ, ಈಗ ತಾವು ಯಾವ ರೀತಿಯಾದಂಥ ತರಬೇತಿಯನ್ನು ಈ ಒಂದು ರೈತ ತರಬೇತಿ ಸಂಸ್ಥೆಯಲ್ಲಿ ನೀಡ್ತಿದ್ದೀರಾ? ತಾವು ಈಗಾಗಲೇ ನಮ್ಮ ಕೊಲೀಗ್ಸ್ ಆದಂಥ ಮಧುಶ್ರೀ ಅವರು ಅಣಬೆ ತರಬೇತಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅದೇ ರೀತಿ ನಾನು ಕುರಿ ಮತ್ತು ಮೇಕೆ ಸಾಕಾಣಿಕೆ ಬಗ್ಗೆ 3 ದಿನಗಳ ತರಬೇತಿಯನ್ನು ಆಯೋಜನೆ ಮಾಡಿದ್ದೀನಿ. ಅಂದರೆ ನೀವು ಹೇಳ್ತಿರುವಂಥದ್ದು ಅಣಬೆಗೆ 5 ದಿವಸ ಆದರೆ ಹೌದು, ಕುರಿ ಮತ್ತು ಮೇಕೆ ಇದಕ್ಕೆ ಸಂಬಂಧಪಟ್ಟಂತೆ ನೀವು ತರಬೇತಿ ನೀಡುವಂಥದ್ದು 3 ದಿನಗಳು. 3 ದಿನ. ಹಾಗಿದ್ರೆ ಈಗ ನೀವು ತರಬೇತಿ ಸಂಸ್ಥೆಯಲ್ಲಿ ಯಾವ್ಯಾವ ವಿಷಯಗಳಿಗೆ ಸಂಬಂಧಪಟ್ಟಂತೆ ತಾವು ತರಬೇತಿಯನ್ನು ನೀಡ್ತೀರಾ? ಮೊದಲನೇದಾಗಿ ತಳಿ ಆಯ್ಕೆ ಬಗ್ಗೆ, ಎರಡನೇದು ಸಂವರ್ಧನೆ ಮತ್ತು ಅವುಗಳಿಗೆ ಮೇವು, ಜೊತೆಗೆ ಕೊಟ್ಟಿಗೆ ನಿರ್ವಹಣೆ,
ಮತ್ತು ಯಾವುದು ಅಧಿಕ ಇಳುವರಿ ಕೊಡುವಂಥ ಮಾಂಸದ ತಳಿ, ಈ ರೀತಿ ಹಲವಾರು ವಿಷಯವನ್ನು ಒಳಗೊಂಡಂಥ ಕುರಿ ಮತ್ತು ಮೇಕೆ ಸಾಕಾಣಿಕೆ ಬಗ್ಗೆ ತರಬೇತಿ ಕೊಡ್ತೀವಿ ಸರ್. ಹಾಗಿದ್ರೆ ಈಗಾಗಲೇ ಅನೇಕರು ತರಬೇತಿಯನ್ನು ಪಡ್ಕೊಂಡು ಹೋಗಿದ್ದಾರಲ್ಲ, ಹೌದು. ಅವ್ರಿಗೆ ಈ ಹಿಂದೆ ಅವರು ತರಬೇತಿ ಪಡ್ಕೊಳ್ಳೋದಕ್ಕಿಂತ ಹಿಂದೆ ಪಡ್ಕೊಂಡ ಆದ ನಂತರದಲ್ಲಿ ಏನಾದರೂ ಬದಲಾವಣೆಗಳು ಕಂಡು ಬಂದಿದೆ ಸರ್? ಇದರಲ್ಲಿ ತುಂಬ ಬದಲಾವಣೆ ಕಂಡಿದ್ದಾರೆ. ಯಾಕೆ ಅಂತಂದರೆ ಅವರಿಗೆ ಯಾವ ತಳಿ ಸೂಕ್ತ ಅನ್ನೋದು ಗೊತ್ತಿರಲಿಲ್ಲ. ನಮ್ಮಲ್ಲಿ ಬಂದಾಗ ನಮ್ಮಲ್ಲಿ ತಳಿಗಳ ಆಯ್ಕೆ ಬಗ್ಗೆ, ಉದಾಹರಣೆಗೆ ತಮಗೆಲ್ಲ ಗೊತ್ತಿರೋ ಹಾಗೆ ಬಂಡೂರು ಕುರಿ ಅಂತೀವಿ ನಾವು. ಅದು ವಿಶೇಷವಾಗಿ ರುಚಿಕರವಾದ ಮಾಂಸವನ್ನು ಒಳಗೊಂಡಂಥ ತಳಿ. ಅದಕ್ಕೆ ತುಂಬ ಬೇಡಿಕೆಯೂ ಸಹ ಇದೆ. ಜೊತೆಗೆ ಈ ಕೆಂಪು ಕೆಂಗೂರಿ ಅಂತಾರೆ, ಅದು ತುಂಬ ರುಚಿಕರವಾದಂಥ ಮಾಂಸವುಳ್ಳಂಥ ತಳಿ. ಸೊ ಈ ರೀತಿ ಹಲವಾರು ಸ್ಥಳೀಯವಾಗಿ ಸಿಗುವಂಥ ತಳಿಗಳ ಬಗ್ಗೆ ನಾವು ಮಾಹಿತಿ ಕೊಟ್ಟಿರ್ತೀವಿ. ಏಕೆಂದರೆ ಕೆಲವು ರೈತರಿಗೆ ಗೊತ್ತಿರುತ್ತೆ, ಅದ್ರ ಬಗ್ಗೆ ಮಾಹಿತಿ ಅರಿವಿರೋದಿಲ್ಲ. ಸಾಕಾಣಿಕೆ ಬಗ್ಗೆ ಸಾಕಬೇಕು ಅಂತ ಒಂದು ಅರಿವಿರುತ್ತೆ, ಬಟ್ ಮಾಹಿತಿ ಇರೋದಿಲ್ಲ. ಸೊ ಆದ್ದರಿಂದ ನಾವು ಆ ವಲಯಕ್ಕೆ ತಕ್ಕಂಥ ಸೂಕ್ತವಾದಂಥ ತಳಿಗಳ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ. ಸೊ ಆದ್ದರಿಂದ ಆ ತಳಿಗಳನ್ನು ಆಯ್ಕೆ ಮಾಡಿ, ಜೊತೆಗೆ ಅವಕ್ಕೆ ಬೇಕಾದಂಥ ಆಹಾರ ಏನು, ಆ ಬ್ಯಾಲೆನ್ಸ್ಡ್ ಫುಡ್ ಅಂತೀವಿ, ನೀವು ಸಮತೋಲನವಾದಂಥ ಆಹಾರ ಅಂತೀವಿ. ಆ ಸಮತೋಲನವಾದಂಥ ಆಹಾರ ಕೊಟ್ಟಾಗ ಅದು ಇಳುವರಿ ಜಾಸ್ತಿ ಬರುತ್ತೆ. ಕೆಲವು ರೈತರಿಗೆ ಮಾಹಿತಿ ಇರೋದಿಲ್ಲ, ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲ ಒಂದೇ ರೀತಿ ಆಹಾರ ಕೊಡ್ತಾರೆ, ಹಸಿರು ಮೇವನ್ನೇ ಕೊಡ್ತಾ ಇರ್ತಾರೆ. ಸೊ ಆದ್ದರಿಂದ ಹಸಿರು ಮೇವು ಜೊತೆಯಲ್ಲಿ ಸೈಲೇಜ್ ಅಂತ ಬರ್ತಾ ಇದೆ, ಕಮರ್ಷಿಯಲ್ ಫೀಡ್ ಅಂತ ಬರ್ತಾ ಇದೆ. ಈ ರೀತಿ ಸಮತೋಲನವಾದಂಥ ಆಹಾರ ಸೂಕ್ತವಾದ ಆ ಸ್ಥಳೀಯಕ್ಕೆ, ಆ ವಲಯಕ್ಕೆ ಸೂಕ್ತವಾದ ತಳಿಗಳನ್ನು ಆಯ್ಕೆ ಮಾಡಿದ್ರೆ ತುಂಬ ಲಾಭದಾಯಕವಾಗಿರ್ತದೆ, ಅದಕ್ಕೆ ಇಳುವರಿ ಬರ್ತದೆ. ಅದರಿಂದ ವ್ಯತ್ಯಾಸ ಕಂಡು ಬಂದಿದೆ. ಈಗ ಇದ್ರ ಜೊತೆಗೆ ರೋಗಗಳು ಕೂಡ ಬರುವಂಥದ್ದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದ್ರ ಬಗ್ಗೆ ಹೇಗೆ ಮಾಹಿತಿ ನೀಡ್ತೀರಾ? ಈಗಾಗಲೇ ಅವರಿಗೆ ರೈತರಿಗೆ ಏನು ಗೊತ್ತಿರುತ್ತೆ ಅಂತಂದರೆ ಸರ್, ರೋಗ ಯಾವ ಬರುತ್ತೆ, ಯಾವ ಟೈಮ್ಗೆ ಅಂದರೆ ಆಯಾ ಸಮಯಕ್ಕೆ ತಕ್ಕಂಥ ಲಸಿಕೆ ಗೊತ್ತಿರೋದಿಲ್ಲ ಅವ್ರಿಗೆ. ಈಗ ಕೆಲವೊಂದು ಟೈಮಲ್ಲಿ ಈ ಮುಂಗಾರು ಪ್ರಾರಂಭಕ್ಕೆ ಮುನ್ನ ಅವಕ್ಕೆ ಕೆಲವೊಂದು ವೈರಸ್ ಅಟ್ಯಾಕ್ ಆಗುತ್ತೆ. ಈ ಉದಾಹರಣೆಗೆ ಉದ್ದಕ್ಕಿದ್ದಂಗೆ ಭೇದಿ ಆಗುತ್ತೆ, ಮತ್ತು ಅವಕ್ಕೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಅಂಥ ಟೈಮಲ್ಲಿ ಒಂದು ವ್ಯಾಕ್ಸಿನೇಷನ್ ಕೊಡಬೇಕಾಗುತ್ತೆ. ಮತ್ತು ಈ ಕೆಲವೊಂದು ಸಮಯದಲ್ಲಿ ಆ ಉಣ್ಣೆಗಳು ಜಾಸ್ತಿ ಆಗುತ್ತವೆ, ಅದಕ್ಕೆ ಐವರ್ಮೆಕ್ಟಿನ್ ಅಂತ ಒಂದು ಔಷಧಿ ಬರ್ತದೆ. ಅದನ್ನು ಯಾವ ಸಮಯಕ್ಕೆ ಕೊಡಬೇಕು, ಯಾವ ರೀತಿ ಕೊಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಸೊ ಮತ್ತು ಈ ಕೆಲವೊಂದು ಸಮಯದಲ್ಲಿ ಈ ಒಂದು ಕುರಿಗೆ ಯಾವುದಾದ್ರೂ ಒಂದು ವೈರಸ್ ಅಟ್ಯಾಕ್ ಆಗಿ ಕುರಿಗೆ ರೋಗ ಬಂತಂದರೆ ಎಲ್ಲ ಕುರಿಗೂ ಸ್ಪ್ರೆಡ್ ಆಗುತ್ತೆ. ಅಂಥ ಟೈಮಲ್ಲಿ ಅದನ್ನು ಬೇರ್ಪಡಿಸಬೇಕು, ಮತ್ತು ಅದಕ್ಕೆ ಸಪ್ರೇಟಾಗಿ ಚಿಕಿತ್ಸೆ ಕೊಡಬೇಕು. ಇಂಥವನ್ನೆಲ್ಲ ಅರ್ಥ ಅವ್ರಿಗೆ ಗೊತ್ತಿರೋದಿಲ್ಲ. ಅಂದರೆ ಒಟ್ಟಿನಲ್ಲಿ ನೀವೇನು ಅಂತಂದರೆ ಅವ್ರಿಗೆ ಬೇಕಾಗಿರುವಂಥ ಮಾಹಿತಿ ಅಂದ್ರೇನು, ರೋಗಗಳು ಹೇಗೆ ಬರುತ್ತೆ, ಆಮೇಲೆ ವಿಶೇಷವಾಗಿ ಯಾವ್ಯಾವ ರೋಗಗಳ ಲಕ್ಷಣಗಳು ಹೇಗಿರುತ್ತೆ, ಮತ್ತು ಅದಕ್ಕೆ ಬೇಕಾಗಿರುವಂಥ ಔಷಧಿಗಳು, ಮತ್ತು ಯಾವ ವೈದ್ಯರನ್ನ ಅವ್ರು ಸಂಪರ್ಕಿಸಬೇಕಾಗುತ್ತೆ ಅನ್ನೋದ್ರ ಬಗ್ಗೆನೂ ತಾವು ಗುರುತಿಸುವಂಥದ್ದು ಕೆಲಸನ ತರಬೇತಿಯಲ್ಲಿ ನೀಡ್ತಿದ್ದೀರಾ. ಇದ್ರ ಜೊತೆಗೆ ನನಗೆ ಇನ್ನೊಂದು ಪ್ರಶ್ನೆ ಏನು ಅನ್ಸುತ್ತೆ ಅಂತಂದರೆ, ಯಾಕೆಂದರೆ ಕೊಟ್ಟಿಗೆ ನಿರ್ವಹಣೆ ತುಂಬ ಮುಖ್ಯ ಆಗುತ್ತೆ. ಯಾಕೆಂದರೆ ಇಷ್ಟೆಲ್ಲ ರೋಗಗಳಿಗೆ ಕಾರಣ ಆಗುವಂಥದ್ದು ಏನು ಅಂದರೆ ಸ್ವಚ್ಛತೆ ಮತ್ತು ಅದನ್ನು ಹೇಗೆ ನಾವು ಕಾಪಾಡಬೇಕು, ಅದ್ರ ಬಗ್ಗೆ ತಾವೇನು ತರಬೇತಿ ನೀಡ್ತಿದ್ದೀರಾ? ಸರ್, ಈಗಾಗಲೇ ನಾವು ಕೊಟ್ಟಿಗೆ ನಿರ್ಮಾಣದ ಬಗ್ಗೆ ಏನು, ಎಷ್ಟು ಅಡಿ ಉದ್ದ ಇರಬೇಕು, ಎಷ್ಟು ಅಡಿ ಅಗಲ ಇರಬೇಕು, ಜೊತೆಗೆ ಎಷ್ಟು ಕುರಿಗೆ. ಈಗ ಉದಾಹರಣೆಗೆ ಒಬ್ಬ ರೈತರಿಗೆ ಏನು ಗೊತ್ತಿರೋದಿಲ್ಲ ಸರ್, 50 ಕುರಿ ಸಾಕಾಣಿಕೆ ಬೇಕು, ಅವ್ನು ಎಷ್ಟು ಬೇಕು ಅಂತ ಕೇಳ್ತಾನೆ ರೈತರಿಗೆ. ಈಗ 50 ಕುರಿ ಸಾಕಾಣಿಕೆ ಜಾಗ ಮಾಡುವಂಥ ಸ್ಥಳದಲ್ಲಿ ಅವ್ನು 100 ಕುರಿ ಬಿಟ್ಟು ಸಾಕಾಣಿಕೆ ಮಾಡ್ತಾನೆ. ಸೊ ಆಗೇನಾಗುತ್ತೆ, ಅದು ಸಮಸ್ಯೆ ಆಗುತ್ತೆ, ಇಳುವರಿ ಬರೋದಿಲ್ಲ, ಒತ್ತಡ ಜಾಸ್ತಿ ಆಗುತ್ತೆ. ಸೊ ಅದಕ್ಕಾಗಿ ನಾವು ಆ ರೈತನಿಗೆ ಎಷ್ಟು ಕುರಿಗೆ, ಈಗ 40-60, ಅದರಲ್ಲಿ ನಾವು ಒಂದು ಮಿನಿಮಮ್ 40 50 ಕುರಿ ಸಾಕಾಣಿಕೆ ಮಾಡ್ಬೋದು. ಸೊ ಈ ರೀತಿ ಅವರಿಗೆ ಸ್ಪೇಸ್ ಎಷ್ಟಿರಬೇಕು, ಸ್ಥಳಾವಕಾಶ ಎಷ್ಟಿರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಆದರೆ ಇದಕ್ಕಿಂತ ತರಬೇತಿಗಿಂತ ಮುಂಚೆ ಆ ರೈತನಿಗೆ ಮಾಹಿತಿ ಸಿಗೋದಿಲ್ಲ. ತರಬೇತಿ ಆದ ನಂತರ ಯಾವ ಕೊಟ್ಟಿಗೆಯಲ್ಲಿ ಎಷ್ಟು ಮೆಜರ್ಮೆಂಟಲ್ಲಿ, ಎಷ್ಟು ವಿಸ್ತೀರ್ಣದಲ್ಲಿ ಎಷ್ಟು ಕುರಿ ಮೇಕೆ ಸಾಕಾಣಿಕೆ ಮಾಡಬಹುದು ಅನ್ನೋ ಬಗ್ಗೆ ವಿಸ್ತಾರವಾಗಿ ವಿವರವಾಗಿ ಅವರಿಗೆ ತಿಳಿಸ್ತೀವಿ ಸರ್. ಅನೇಕ ಬಾರಿ ರೈತರಿಗೆ ಏನಂತ ಅನ್ನಿಸ್ತಿರುತ್ತೆ ಅಂತಂದರೆ, ಈಗ ನಾನು ಕುರಿ ಸಾಕ್ತಾ ಇದ್ದೀನಿ ನಿಜ, ಆದರೆ ಈ ಕುರಿ ವೃದ್ಧಿ ಆಗಬೇಕು, ಅದು ಮತ್ತಷ್ಟು ಮರಿಗಳನ್ನ ಹಾಕಬೇಕು, ಅದರಿಂದ ಮತ್ತಷ್ಟು ಮರಿಗಳನ್ನು ಹಾಕೋದ್ರ ಮೂಲಕ ನನ್ನ ಆರ್ಥಿಕ ಪರಿಸ್ಥಿತಿ ಕೂಡ ಚೆನ್ನಾಗಾಗಬೇಕು ಅನ್ನೋಂಥ ಆಸೆ ಇರುತ್ತೆ. ಈ ನಿಟ್ಟಿನಲ್ಲಿ ಅದರ ವೃದ್ಧಿಗಾಗಿ ಮತ್ತು ಮಾಂಸದ ವೃದ್ಧಿನೂ ಸಹ ತುಂಬ ಮುಖ್ಯ ಆಗುತ್ತೆ, ತೂಕ ತುಂಬ ಚೆನ್ನಾಗಿ ಬರಬೇಕಾಗತ್ತೆ. ಇದರ ಬಗ್ಗೆ ಹೇಗೆ ತರಬೇತಿ ತಾವು ನೀಡ್ತಿದ್ದೀರಾ? ಸರ್, ಇದು ಉತ್ತಮವಾದಂಥ ಪ್ರಶ್ನೆ. ರೈತನಿಗೆ 2 ಟಾರ್ಗೆಟ್ ಇರ್ತದೆ. ಒಂದು, ಕುರಿಗಳಂತಂದು ಮಾಂಸಕ್ಕಾಗೇನೆ ಬೆಳೆಸಿ ಮಾರಾಟ ಮಾಡ್ತಾರೆ. ನಿಜ. ಅದು ಸಣ್ಣ ಮರಿಗಳನ್ನು ತಂದು ಒಂದು 3 ತಿಂಗಳು 3.5 ತಿಂಗಳು ಮರಿಗಳು ತರ್ತಾರೆ. ಸುಮಾರು 8ರಿಂದ 10 ತಿಂಗಳು ಸಾಕಾಣಿಕೆ ಮಾಡ್ತಾರೆ, ಅದನ್ನು ಮಾಂಸಕ್ಕೆ ಮಾರಾಟ ಮಾಡ್ತಾರೆ. ಕೆಲವರು ಏನು ಮಾಡ್ತಾರೆ, ತಾವು ಹೇಳಿದಾಗ ಮರಿಗಳ ಸಂತಾನ ಅಭಿವೃದ್ಧಿಗೋಸ್ಕರನೇ ಕುರಿಗಳು ತರ್ತಾರೆ. ಸೊ ಉದಾಹರಣೆಗೆ ನಾರಿ ಸುವರ್ಣ, ಇದು 2ರಿಂದ 3 ಮರಿ ಹಾಕುತ್ತೆ, ಅದು ನಾರಿ ಸುವರ್ಣ. ಸೊ ಅದಕ್ಕಾಗಿ ಅಂಥದನ್ನೇ ತಂದು ಸಾಕಾಣಿಕೆ ಮಾಡ್ತಾರೆ. ಸೊ ಅದಕ್ಕಾಗಿ ನಾವು ವಿಶೇಷವಾಗಿ ಮಾಂಸಕ್ಕಾಗಿ ಯಾವ ತಳಿಗಳು ಸೂಕ್ತ
ಮರಿ ಮತ್ತು ಉತ್ಪಾದನೆಗಾಗಿ ಯಾವ ಮರಿಗಳು ಕುರಿಗಳು ಸೂಕ್ತ ಅನ್ನೋದನ್ನು ಅದನ್ನೇ ಅಲ್ಲೇ ನಾವು ಅವರಿಗೆ ವಿವರವಾದಂಥ ತಳಿಗಳ ಬಗ್ಗೆನೇ ಹೇಳ್ತೀವಿ ನಾವು. ಯಾಕಂದರೆ ಬಂಡೂರು ಅದು ಮಾಂಸಕ್ಕೂ ಆಗುತ್ತೆ, ಮರಿಗಳು ಸಂತಾನೋತ್ಪತ್ತಿಗೂ ಆಗುತ್ತೆ. ಮತ್ತು ಚಳ್ಳಕೆರೆ ಮಾಂಸಕ್ಕಾಗಿ ಸೂಕ್ತ ಅನಿಸುತ್ತೆ. ಜೊತೆಗೆ ಕೆಂಗೂರಿ, ಚಳ್ಳಕೆರೆ ಕೆಂಗೂರಿ ಅಂತಾರೆ, ಅದು ಮಾಂಸಕ್ಕಾಗಿ ಸೂಕ್ತ ಅನಿಸುತ್ತೆ. ಮತ್ತು ಕೆಲವು ಇನ್ನೂ ಡಾರ್ಪ್ ಅಂತ ಬರ್ತವೆ ಕುರಿಗಳು. ಮತ್ತು ಈ ರೀತಿ ನಾನಾ ರೀತಿ ವಿಶೇಷವಾಗಿ ಸಂತಾನಾಭಿವೃದ್ಧಿ ಅಂದರೆ ಮರಿಗಳಿಗಾಗಿ ವಿಶೇಷವಾಗಿ ಅದನ್ನು ಸಾಕಾಣಿಕೆ ಮಾಡ್ತಾರೆ ಸರ್. ಒಟ್ಟಾರೆಯಾಗಿ ನಾನು ಹೇಳಬೇಕು ಅಂತಂದರೆ ಇಷ್ಟೆಲ್ಲ ಸಾಕಾಣಿಕೆ ಮಾಡ್ತಾರೆ ನಿಜ, ಆದರೆ ಆರ್ಥಿಕವಾಗಿ ಅವನಿಗೆ ಮಾರುಕಟ್ಟೆ ವ್ಯವಸ್ಥೆ ಬಗ್ಗೆನೇ ಗೊತ್ತಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ಆ ಮಾರುಕಟ್ಟೆ ವ್ಯವಸ್ಥೆ ಬಗ್ಗೆ ತಾವೇನಾದರೂ ಮಾಹಿತಿ ನೀಡ್ತೀರಾ ಈ ಥರ ಸರ್? ಬಗ್ಗೆ? ಮಾರುಕಟ್ಟೆಗೆ ಅಂತಂದರೆ ಮಾಂಸಕ್ಕಾಗಿ ಅಧಿಕ ಬೇಡಿಕೆ ಇರೋದರಿಂದ ಮಾರುಕಟ್ಟೆಗೆ ಯಾವುದೇ ಥರ ಸಮಸ್ಯೆ ಆಗೋದಿಲ್ಲ. ಸಾಧಾರಣವಾಗಿ ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಕೆಲವೊಂದು ಜಿಲ್ಲೆಗಳಲ್ಲಿ ಆಯ್ದ ಸ್ಥಳಗಳಲ್ಲಿ ಸಂತೆ ಅಂತ ಆಗುತ್ತೆ. ಪ್ರತಿ ವಾರಕ್ಕೊಮ್ಮೆ ಒಂದೊಂದು ಜಿಲ್ಲೆ ಅಥವಾ ತಾಲೂಕು ವ್ಯಾಪ್ತಿನಲ್ಲಿ ಸಂತೆ ಆಗುತ್ತೆ. ಅಂಥ ಸಂತೆಗಳಿಗೆ ನಾವು ಕುರಿಗಳನ್ನು ಕೊಂಡೊಯ್ದರೆ ಅಲ್ಲಿ ಉತ್ತಮವಾದಂಥ ಅದನ್ನು ಪರ್ಚೇಸ್ ಮಾಡೋಂಥವ್ರೆ ಅಲ್ಲಿಗೆ ಬಂದಿರ್ತಾರೆ, ಮಾಂಸಕ್ಕಾಗಿ ಪರ್ಚೇಸ್ ಮಾಡೋರು ಬಂದಿರ್ತಾರೆ, ಮರಿಗಳ ಉತ್ಪಾದನೆಗಾಗಿ ಪರ್ಚೇಸ್ ಮಾಡೋರು ಬಂದಿರ್ತಾರೆ. ಸೊ ಮಾರುಕಟ್ಟೆಗೆ ಇಲ್ಲಿವರೆಗೂ ಎಲ್ಲಿ ಸಮಸ್ಯೆ ಕಂಡು ಬಂದಿಲ್ಲ. ಸಂತೆಗಳಾಗುತ್ತಲ್ಲ ಸರ್, ಸಂತೆಗಳಲ್ಲಿ ಸಹ ಕುರಿಗಳನ್ನು ಮೇಕೆಗಳನ್ನು ಮಾರಾಟ ಮಾಡ್ಬೋದು. ವೀಕ್ಷಕರೇ ನೋಡೋದ್ರಲ್ಲ, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ರೈತ ತರಬೇತಿ ಸಂಸ್ಥೆಯಲ್ಲಿ ಅದರಲ್ಲೂ ವಿಶೇಷವಾಗಿ ವೈಜ್ಞಾನಿಕವಾಗಿ ಕುರಿ ಮತ್ತು ಮೇಕೆಗಳ ಸಾಕಾಣಿಕೆಯನ್ನು ಹೇಗೆ ಮಾಡಬಹುದು ಅನ್ನುವಂಥದ್ರ ಬಗ್ಗೆ ತರಬೇತಿಯನ್ನು ನೀಡ್ತಿರುವಂಥವರು ಡಾಕ್ಟರ್ ಶಿವಶಂಕರ್ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಅವರಿಗೆ ನಮ್ಮ ದೂರದರ್ಶನ ಪರವಾಗಿ ಧನ್ಯವಾದಗಳನ್ನು ಹೇಳೋಣ. ನಮಸ್ಕಾರ. ರೈತ ತರಬೇತಿ ಸಂಸ್ಥೆಯಲ್ಲಿ ಮೊದಲನೇದಾಗಿ ಅಣಬೆಗೆ ಸಂಬಂಧಪಟ್ಟಂತೆ ಡಾಕ್ಟರ್ ಮಧುಶ್ರೀಯವರು ಮಾಹಿತಿಯನ್ನು ನೀಡಿದರು. ಆ ನಂತರದಲ್ಲಿ ವೈಜ್ಞಾನಿಕವಾಗಿ ಕುರಿ ಮತ್ತು ಮೇಕೆ ಸಾಕಾಣಿಕೆಯ ಬಗ್ಗೆ ಡಾಕ್ಟರ್ ಶಿವಶಂಕರ್ ಅವರು ಮಾಹಿತಿಯನ್ನು ನೀಡಿದರು. ಅದೇ ರೀತಿಯಲ್ಲೇ ಮತ್ತೊಂದು ವಿಭಾಗ ಅಂತಂದರೆ ಅದು ಎರೆಹುಳು ಸಾಕಾಣಿಕೆಗೆ ಸಂಬಂಧಪಟ್ಟಂತೆ. ಬನ್ನಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕಾಗಿ ಇಂದು ನಮ್ಮ ಜೊತೆಗಿರುವಂಥವರು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ರೈತ ತರಬೇತಿ ಸಂಸ್ಥೆಯ ಬೋಧನೆ ಅಷ್ಟೇ ಅಲ್ಲದೆ ಮುಖ್ಯಸ್ಥರು ಆಗಿರುವಂತಹ ವಿಜ್ಞಾನಿಗಳು ಆಗಿರುವಂತಹ ಡಾಕ್ಟರ್ ಸಿ ನಾರಾಯಣ ಸ್ವಾಮಿ ಅವರು. ಅವ್ರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರೋಣ. ನಮಸ್ಕಾರ ನಾರಾಯಣ ಸ್ವಾಮಿ. ಈಗ ವಿಶೇಷವಾಗಿ ನಾನು ನೋಡ್ತಿರೋವಂಥದ್ದು ಏನು ಅಂತಂದರೆ, ಈ ತರಬೇತಿಗಳ ನಡುವೆಯೂ ಕೂಡ ಈ ಎರೆಹುಳು ಗೊಬ್ಬರ ಯಾವ ರೀತಿಯಲ್ಲಿ ತಯಾರು ಮಾಡುವಂಥ ಈ ಒಂದು ಘಟಕದಲ್ಲಿ ನಾವು ನೇರವಾಗಿ ನಿಂತಿದ್ದೀವಿ. ಹಾಗಾಗಿ ಇದರ ಪ್ರಾಮುಖ್ಯತೆ ಮೊದಲನೇದಾಗಿ ಹೇಳಿಬಿಡಿ. ಭಾಳ ಸಂತೋಷ ನಿಮ್ಮ ಜೊತೆ ಸಂವಾದ ನಡೆಸೋದು. ಈಗ ಕೃಷಿಯಲ್ಲಿ ಭಾಳ ಮುಖ್ಯವಾದ ಸಮಸ್ಯೆಗಳೆಂದರೆ, ಒಂದು ಕೃಷಿಯಲ್ಲಿ ಆಗುವಂಥ ಖರ್ಚನ್ನು ಕಡಿಮೆ ಮಾಡ್ಕೊಳ್ಳೋದು ಮೊದಲನೇ ಒಂದು ಮುಖ್ಯವಾದಂಥ ಅಂಶ. ನಿಜ. ಎರಡನೇದು ನಮ್ಮ ಉತ್ಪಾದಕತೆಯನ್ನು ಹೆಚ್ಚು ಮಾಡ್ಕೊಬೇಕು. ಉತ್ಪಾದನೆ ಜೊತೆಗೆ ಉತ್ಪಾದಕತೆಯನ್ನು ಸಹ ನಾವು ಹೆಚ್ಚು ಮಾಡಬೇಕಾಗುತ್ತೆ. ಮೂರನೇ ಅತಿ ದೊಡ್ಡ ಸಮಸ್ಯೆ ಅಂದರೆ ಮಾರುಕಟ್ಟೆಯ ಸಮಸ್ಯೆ. ಸೊ ಈಗ ಮೊದಲನೇದಾಗಿ ಕೃಷಿಯಲ್ಲಿ ನಮ್ಮ ರೈತರು ಯಾವ ರೀತಿ ತಮ್ಮ ಖರ್ಚನ್ನು ಕಡಿಮೆ ಮಾಡಬೇಕು ಅನ್ನುವಂಥ ಯೋಚನೆಯಲ್ಲಿ ನಾವು ಮೊದಲನೇ ಹೆಜ್ಜೆ ಅಂದರೆ ಅವರಿಗೆ ಬೇಕಾಗಿರ್ತಕ್ಕಂತಹ, ಅವರಿಗೆ ಅವಶ್ಯಕತೆ ಇರತಕ್ಕಂಥ ಸಾವಯವ ಗೊಬ್ಬರಗಳನ್ನು ಅವರೇ ಒಂದು ತಯಾರು ಮಾಡ್ಕೊಳ್ಳುವಂಥ ಒಂದು ಉದ್ದಿಮೆ ಇದು. ನಿಜ. ತಮಗೆ ಗೊತ್ತೇ ಇದೆ, ಕೃಷಿಯಲ್ಲಿ ಸಾಕಷ್ಟು ತ್ಯಾಜ್ಯಗಳು ಸಿಗುತ್ತೆ. ಬೆಳೆ ಉಳಿಕೆ ಆಗಿರ್ಬೋದು ಅಥವಾ ಏನು ಸೊಪ್ಪಾಗಿರ್ಬೋದು, ಬೆಳೆದ ನಂತರ ಉಳಿದಿರ್ತಕ್ಕಂಥ ಎಲ್ಲ ಒಂದು ಈ ತ್ಯಾಜ್ಯ ವಸ್ತುಗಳನ್ನು ಅವರು ಸಮರ್ಪಕವಾಗಿ ಬಳಸ್ಕೊಂಡಿದ್ದೇ ಆದರೆ ಅವರಿಗೆ ಬೇಕಾಗಿರ್ತಕ್ಕಂಥ, ಅವರ ತೋಟಕ್ಕೆ ಅವರ ಹೊಲಕ್ಕೆ ಬೇಕಾಗಿರ್ತಕ್ಕಂಥ ಗೊಬ್ಬರಗಳನ್ನು ಅವರೇ ಉತ್ಪಾದನೆ ಮಾಡ್ಕೊಬೋದು. ಅಂದರೆ ಏನೇನು ತರಬೇತಿಯನ್ನು ನೀಡ್ತೀರಾ, ಅಂದರೆ ಯಾವ ಒಂದು ವಿಷಯಗಳನ್ನು ಅದರಲ್ಲಿ ನೀವು ಪ್ರಸ್ತಾಪ ಮಾಡ್ತೀರಾ ಅಂತ? ಅಂದರೆ ತಾವು ಹೇಳೋದು ಈಗ ಇದು ಎರೆಹುಳು, ಇದರಲ್ಲಿ ನಾವು ಒಂದು ಇದರ ಪ್ರಾಮುಖ್ಯತೆ, ಆಮೇಲೆ ಇದರಲ್ಲಿರ್ತಕ್ಕಂಥ ಅಂಶಗಳು, ಸಾರಜನಕ ಎಷ್ಟಿರುತ್ತೆ, ರಂಜಕ ಎಷ್ಟಿರುತ್ತೆ, ಪೊಟ್ಯಾಷ್ ಇರುತ್ತೆ, ಮತ್ತು ಲಘು ಪೋಷಕಾಂಶಗಳು ಯಾವ ಮಟ್ಟದಲ್ಲಿರ್ತವೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ಆಮೇಲೆ ಯಾವುದೇ ಒಂದು ಅದರ ಲಘು ಪೋಷಕಾಂಶಗಳು ಅದರಲ್ಲಿ ಯಾವ ರೀತಿಯಾದ ನಾವು ತ್ಯಾಜ್ಯಗಳನ್ನು ಬಳಸ್ತೀವಿ ಅನ್ನೋದ್ರ ಮೇಲೆ ಅವಲಂಬನೆ ಆಗಿರುತ್ತೆ. ಆಮೇಲೆ ನಾವು ಹೇಳ್ತೀವಿ ಅವರಿಗೆ ಗಟ್ಟಿಯಾದ ಪದಾರ್ಥಗಳು ಅನ್ನ ಕೆಳಗಡೆ ಭಾಗದಲ್ಲಿ ಹಾಕಿ, ಮತ್ತು ಒಣಗಿರ್ತಕ್ಕಂಥ ಏನು ತ್ಯಾಜ್ಯಗಳನ್ನು ಹಾಕಿ, ಮಧ್ಯದಲ್ಲಿ ಆಗಾಗ ಪದರಗಳ ಮೂಲಕ ಒಂದು ಪದರ ಆದಮೇಲೆ ಒಂದು ಪದರ ಹಾಗೆ ಗೊಬ್ಬರವನ್ನು ಏನು ಅವ್ರ ಸಗಣಿಯನ್ನು ನಾವು ಅಲ್ಲಿ ಹಾಕಿದಾಗ ಸೊ ಏನು ಫರ್ಮೆಂಟೇಷನ್ ಪ್ರಾಸೆಸ್ಸು, ಈ ಗೊಬ್ಬರ ಆಗುವ ಪ್ರಮಾಣ ತೀವ್ರವಾಗಿ ಹೆಚ್ಚಾಗುತ್ತೆ. ಸೊ ಈ ರೀತಿಯಾಗಿ ಅವರಿಗೆ ಮನದಟ್ಟವಾಗಿ ಅವ್ರ ಕೈಲೇ ಮಾಡಿಸ್ತೀವಿ ನಾವು ಇದನ್ನು. ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂತ ಏನು ಹೇಳ್ತೀವಲ್ಲ, ಈ ಒಂದು 3 ಏನಿರ್ತಕ್ಕಂಥ ಈ ಒಂದು ತೊಟ್ಟಿಗಳು ಆ ರೈತರ ಕೈಯಲ್ಲೇ ಮಾಡಿಸಿರ್ತಕ್ಕಂಥ ಈ ಒಂದು ಪ್ರಯೋಗ. ಓಹೋ,
ಈಗ ಏನೋ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅವರು ಪ್ರವೇಶ ಶುಲ್ಕ ಕೊಡ್ತಾರೆ, ಅದರಿಂದ ಲಾಭ ಪಡ್ಕೊಳ್ತಾರೆ ನಿಜ. ಆದರೆ ಇದರಿಂದ ಲಾಭ ನೇರವಾಗಿ ಸಿಗದೆ ಇರಬಹುದು, ಆದರೂ ಕೂಡ ಇದಕ್ಕೇನಾದ್ರು ಪ್ರವೇಶ ಶುಲ್ಕ ಇದೆಯಾ ಹೇಗೆ ಅಂತ? ಹೌದು, ಈಗ ನಾವು ಅವ್ರಿಗೇನು ಬೇಡಿಕೆಗೆ ಅನುಸಾರವಾಗಿ ಅಂದರೆ ನಾವು ಪೇಯ್ಡ್ ಪ್ರೋಗ್ರಾಮ್ಸನ್ನು ಪ್ರಾರಂಭ ಮಾಡಿದ್ದೀವಿ. ಯಾಕೆಂದರೆ ಭಾಳ ಇಂಟ್ರೆಸ್ಟ್ ಆಸಕ್ತಿ ಇರ್ತಕ್ಕಂಥ ರೈತರೇ ಬರೋ ಒಂದು ಉದ್ದೇಶದಿಂದ ಅಂಥವ್ರನ್ನ ಹೆಚ್ಚು ನಾವು ಪ್ರೋತ್ಸಾಹ ಮಾಡ್ತಾ ಇದ್ದೀವಿ. ಯಾಕೆಂದರೆ ಒಬ್ಬ ರೈತ ಬಂದು ಇಲ್ಲಿ ಕಲಿತು ತನ್ನ ಹೊಲದಲ್ಲಿ ಮಾಡ್ತಾ ಇದ್ರೆ ಬೇರೆ ರೈತರು ನೋಡ್ತಾರೆ. ನಿಜ. ಹಾಗಾಗಿ ಅವರು ಬೇರೆಯವರು ಲ್ಯಾಟ್ರಲ್ ಸ್ಪ್ರೆಡ್ ಆಗುತ್ತೆ. ಸೊ ಹಾಗಾಗಿ ಒಬ್ಬರಿಗೂ ಒಂದು ಒಳ್ಳೆಯ ರೈತನ ಗುರುತಿಸ್ಬಿಟ್ಟು ನಾವು ತರಬೇತಿ ಕೊಟ್ಟಿದ್ದೇ ಆದರೆ ಆ ಹಳ್ಳಿನೇ ಅಭಿವೃದ್ಧಿ ಆಗುತ್ತೆ, ಹಳ್ಳಿ ಜನಗಳಿಗೆ ಎಲ್ಲ ಈ ಮಾಹಿತಿ ತಲುಪಿದಂಗೆ ಆಗುತ್ತೆ. ವೀಕ್ಷಕರೇ ನೋಡೋದ್ರಲ್ಲ, ಈ ಒಂದು ಎರೆಹುಳುವಿನಲ್ಲೂ ಕೂಡ ಗೊಬ್ಬರವನ್ನು ಯಾವ ರೀತಿಯಲ್ಲಿ ತಯಾರು ಮಾಡಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಈ ಒಂದು ತರಬೇತಿ ಸಂಸ್ಥೆಯಲ್ಲಿ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಅದರ ಬಗ್ಗೆ ಹೆಚ್ಚಿನ ಆಸಕ್ತಿ ಇರುವಂಥವರು ನೇರವಾಗಿ ತರಬೇತಿಯನ್ನು ಪಡ್ಕೊಳ್ಬಹುದು. ನಾರಾಯಣ ಸ್ವಾಮಿಯವರೇ, ಈಗ ತಾವು ಈಗಾಗಲೇ ಎರೆಹುಳು ಅದರಿಂದ ಯಾವ ರೀತಿಯಲ್ಲಿ ಗೊಬ್ಬರವನ್ನು ತಯಾರು ಮಾಡಬಹುದು ಅಂತ ಅನ್ನೋದ್ರ ಬಗ್ಗೆ ತರಬೇತಿ ಬಗ್ಗೆ ಹೇಳಿದ್ರಿ. ಅದೇ ರೀತಿಯಲ್ಲೇ ಈಗ ಸಿರಿಧಾನ್ಯಗಳು ವಿಶೇಷವಾಗಿ ಎಲ್ಲ ಕಡೆಯಲ್ಲೂ ಕೂಡ ಎಲ್ಲರ ಬಾಯಿನಲ್ಲೂ ತುಂಬ ಬೇಡಿಕೆ ಇರುವಂಥದ್ದು ಅಂದರೆ ಸಿರಿಧಾನ್ಯ. ಇದರ ಸಂಸ್ಕರಣೆ ಮತ್ತು ಇದರ ಮೌಲ್ಯವರ್ಧನೆ ವಿಶೇಷವಾಗಿ ರೈತರು ಮಾಡಬೇಕಾಗತ್ತೆ. ಯಾಕೆಂದರೆ ಅವರು ಆರ್ಥಿಕವಾಗಿ ಬೆಳಿಬೇಕು ಅನ್ನೋದಾದರೆ ಇದರ ಬಗ್ಗೆ ಏನು ತರಬೇತಿ ನೀಡ್ತಾ ಇದ್ದೀರಾ, ಹೇಗೆ ನೀಡ್ತಾ ಇದ್ದೀರಾ? ಬಹು ಮುಖ್ಯವಾದ ಪ್ರಶ್ನೆ ಇದು. ಈಗ ಭಾಳ ಜನ ನಮ್ಮನ್ನು ಪ್ರಶ್ನೆಗಳನ್ನು ಕೇಳ್ತಾರೆ, ಸರ್ ಸಿರಿಧಾನ್ಯಗಳನ್ನು ಬೆಳಿಬೋದಾ, ಬೆಳೆದಾದಮೇಲೆ ಅದು ಸಂಸ್ಕರಣೆ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ, ನಿಜ, ಮೌಲ್ಯವರ್ಧನೆ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ, ಅದಕ್ಕೆ ಬೇಕಾಗಿರತಕ್ಕಂಥ ಪರಿಕರಗಳು ಸಿಗ್ತಾ ಇಲ್ಲ ಅಂತಂದು ಭಾಳ ಜನ ಕೇಳ್ತಾ ಇದ್ದಾರೆ. ಹಾಗಾಗಿ ಈಗ ನಾವು 3 ದಿನಗಳ ಕಾಲ ಈ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಮತ್ತು ಸಂಸ್ಕರಣೆ ಬಗ್ಗೆನೂ ಸಹ ನಾವು ತರಬೇತಿ, ಅಂದರೆ ಇಲ್ಲೂ ಸಹ 3 ದಿನಗಳು, ಇದು ಸಹ 3 ದಿನಗಳು. ಯಾಕೆಂದರೆ ನಾನು ಮುಂಚೆನೇ ಹೇಳಿದ್ದೀನಿ, 3 ದಿನಗಳು ಹೆಚ್ಚು ಕಾಲ ಮಹಿಳೆಯರಾಗಿರ್ಬೋದು, ರೈತರಾಗಿರ್ಬೋದು ಹೆಚ್ಚು ಸಮಯ ಇಲ್ಲಿ ಕಳೆಯೋಕ್ಕಾಗೋದಿಲ್ಲ, ಅವ್ರ ಕೆಲಸಗಳಿರುತ್ತೆ. ಹಾಗಾಗಿ ನಾವು ಮತ್ತೆ ಮುಂದುವರೆದು ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ನಮ್ಮ ತರಬೇತಿ ಬೇಕಂದಾಗ ಈ ರೀತಿ ಹೆಚ್ಚಿನ ಮಾಹಿತಿ ಬೇಕಂತವ್ರಿಗೂ ಸಹ ಬೇರೆ ಇನ್ನೊಂದು ರೀತಿಯಲ್ಲಿ ಅವ್ರಿಗೂ ತರಬೇತಿಯನ್ನು ಕೊಡೋಂಥ ವ್ಯವಸ್ಥೆನೂ ನಾವು ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಈಗ ಜನಗಳಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ಬರ್ತಾ ಇದೆ. ಈಗ ನವಣೆ, ಆರಕ, ಊದಲು, ರಾಗಿ, ಈ ಥರ ಎಲ್ಲೇನು ನಾವು ಧಾನ್ಯಗಳಿರ್ತವಲ್ಲ, ಸಿರಿಧಾನ್ಯಗಳು. ಸೊ ಹಾಗಾಗಿ ಇದ್ರ ಬಗ್ಗೆ ಹೆಚ್ಚು ಜನ ಒಲವು ತೋರಿಸ್ತಾ ಇದ್ದಾರೆ. ಆಮೇಲೆ ನಮ್ಮ ದೇಶಕ್ಕೆ ಏಳಿ ಮಾಡಿಸ್ತಂಥ ಬೆಳೆಗಳು, ಯಾಕೆಂದ್ರೆ ಎಲ್ಲೆಲ್ಲಿ ಮಳೆ ಕಡಿಮೆ ಪ್ರಮಾಣದಲ್ಲಿ ಬೀಳುತ್ತೋ ಅಂತ ಕ್ಷೇತ್ರಗಳಲ್ಲಿ, ಅಂತ ಏರಿಯಾದಲ್ಲಿ ಈ ಸಿರಿಧಾನ್ಯಗಳು ಹೆಚ್ಚು ಬಳಕೆಯಲ್ಲಿ ಮಾಡ್ಬೋದು, ಹೆಚ್ಚಿನ ಬೆಳೆಯನ್ನು ಬೆಳಿಬೋದು. ಮತ್ತೆ ಈಗ ಸಾಕಷ್ಟು ಸಮಸ್ಯೆ ಇರೋದೇನಪ್ಪ ಅಂದ್ರೆ ಅಲ್ಲಿನ ಯಾವ ಥರ ಸಂಸ್ಕರಣೆ ಮಾಡಬೇಕು ಅಂತ. ಈಗ ನೀವು ಒಂದು ಸಾರಿ ಅದನ್ನ ಪ್ರಾಸೆಸಿಂಗ್ ಮಾಡಿದಾಗ ಅದರ ಒಂದು ಉಪಯೋಗತೆ ಮತ್ತು ಅದರ ಒಂದು ಬಳಕೆ ಜಾಸ್ತಿ ಆಗಬೇಕು. ಸೊ ಹಾಗಾಗಿ ನಮ್ಮಲ್ಲಿ ಟ್ರೈನಿಂಗ್ ಬಂದಾಗ ನಾವು ಅದ್ರ ಪ್ರಾಮುಖ್ಯತೆಯನ್ನು ಹೇಳ್ತೀವಿ. ಅದರಲ್ಲಿ ಬೇಕಾಗಿರ್ತಕ್ಕಂಥ ಪರಿಕರಗಳು ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಯಾವ ಥರ ಬೆಳಿಬೇಕು ಅನ್ನೋದ್ರ ಬಗ್ಗೆನೂ, ಉತ್ಪಾದಕತೆ ಬಗ್ಗೆನೂ ಹೇಳ್ತೀವಿ. ನಂತರ ಸಂಸ್ಕರಣೆ ಯಾವ ಥರ ಮಾಡಬೇಕು ಅನ್ನೋದನ್ನು ಸಹ ನಮ್ಮಲ್ಲಿ. ಸಂಸ್ಕರಣೆ ಅಂದರೆ ಯಾವ ಥರ ಅಂದರೆ ಅದನ್ನು ಯಾವ ರೀತಿಯಾಗಿ, ಈಗ ನಾವು ನಮ್ಮ ಭತ್ತನ ಕುಟ್ಟಿ ನಾವು ಅಕ್ಕಿ ಯಾವ ಥರ ಮಾಡ್ತೀವೋ ಹಾಗೆ ನಾವು ಅದು ಯಾವ ರೂಪದಲ್ಲಿ, ಸುಲಭ ರೂಪದಲ್ಲಿ ನಾವು ಅದನ್ನು ಉಪಯೋಗಿಸ್ಬೋದು, ತಿನ್ನಬಹುದು, ಆ ಒಂದು ರೀತಿಯನ್ನು ಯಾವ ಥರ ಮಾರ್ಪಾಟು ಮಾಡಬೇಕು ಅನ್ನೋದು ಸಂಸ್ಕರಣೆ. ರೈತರು ಅಂದ್ಕೊಳ್ತಿರಬಹುದು ಅನೇಕ ಸಂದರ್ಭಗಳಲ್ಲಿ, ಹೇಗಪ್ಪ ನಾನು ಬೆಳೆದದ್ದನ್ನು ಹೇಗೆ ಮೌಲ್ಯವರ್ಧನೆ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಗೊತ್ತೇ ಇಲ್ವಲ್ಲ ಅಂತ. ಅಂಥದ್ದಕ್ಕೂ ಒಂದು ತರಬೇತಿ ಅನ್ನೋಂಥದ್ದಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಿದ್ದೀರಲ್ಲ ರೈತರೇ. ಡಾಕ್ಟರ್ ಸಿ ನಾರಾಯಣ ಸ್ವಾಮಿ ಅವರೇ, ಈಗ ಈ ಒಂದು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ, ಅದರಲ್ಲೂ ಈ ಒಂದು ವಿಸ್ತರಣಾ ಒಂದು ಸಂಸ್ಥೆಯಾಗಿ, ಅದರಲ್ಲೂ ರೈತರಿಗೆ ತರಬೇತಿ ಸಂಸ್ಥೆಯಾಗಿ ಕೆಲಸ ನಿರ್ವಹಿಸ್ತಾ ಇದೆ. ಇದರ ಮುಖ್ಯಸ್ಥರಾಗಿ ತಾವು ಏನು ಹೇಳ್ತೀರಾ? ಯಾವ ಉದ್ದೇಶ ಇಟ್ಕೊಂಡು ಇದು ಪ್ರಾರಂಭ ಆಯಿತು, ಯಾವಾಗ ಪ್ರಾರಂಭ ಆಯಿತು? ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ರೈತ ತರಬೇತಿ ಸಂಸ್ಥೆ 1967ರಲ್ಲಿ ಪ್ರಾರಂಭವಾಯಿತು. ತಮಗೆಲ್ಲ ಗೊತ್ತೇ ಇದೆ, ಹಸಿರು ಕ್ರಾಂತಿ ಆದ ನಂತರ 1960ರ ನಂತರ ಹಸಿರು ಕ್ರಾಂತಿ ಆದ ನಂತರ ಒಂದು ಸಂಕರ ತಳಿಗಳು ಬಂದವು, ಹೊಸ ತಳಿಗಳು ಬಂದವು, ಮತ್ತು ಬೇಸಾಯ ಕ್ರಮಗಳು ಬದಲಾವಣೆಗಳಾದವು. ಈ ಒಂದು ಸಂದರ್ಭದಲ್ಲಿ ಸಮಸ್ಯೆಗಳು ಉದ್ಭವ ಆದವು ಕೃಷಿಯಲ್ಲಿ. ನಿಜ. ಹಾಗಾಗಿ ಈ ಕೃಷಿಯಲ್ಲಿ ಬಂದಂಥ ಸಮಸ್ಯೆಗಳಿಗೆ
ಪೂರಕವಾಗಿ ಮತ್ತು ಅದಕ್ಕೆ ಸ್ಪಂದಿಸುವಂತಹ ಒಂದು ಕಾರ್ಯಕ್ರಮಗಳನ್ನು ರೂಪಿಸುವಂಥ ಅಗತ್ಯತೆ ಬಿತ್ತು. ಹಾಗಾಗಿ ರೈತ ತರಬೇತಿ ಸಂಸ್ಥೆ 1967ರಲ್ಲಿ ಪ್ರಾರಂಭವಾಯಿತು. ಇದರ ಮುಖ್ಯ ಉದ್ದೇಶ ರೈತರಿಗೆ ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ರೈತರಿಗೆ ತರಬೇತಿಯನ್ನು ಕೊಡುವುದು. ಎರಡನೆಯದು ಕೃಷಿ ಮತ್ತು ಕೃಷಿ ಆಧಾರಿತ ಉಪಕಸಬುಗಳಿಗೆ ಸಲಹೆಗಳನ್ನು ನೀಡುವುದು, ಕನ್ಸಲ್ಟೆನ್ಸೀಸ್ ಕೊಡೋದು. ನಂತರ ರೈತರನ್ನು ಕ್ಷೇತ್ರ ಭೇಟಿಗೆ ಕರ್ಕೊಂಡೋಗಿ ಅಲ್ಲಿ ಆಗಿರ್ತಕ್ಕಂಥ ಹೊಸ ನವೀನ ತಂತ್ರಜ್ಞಾನಗಳ ಒಂದು ಪ್ರದರ್ಶನವನ್ನು ಸಹ ರೈತರಿಗೆ ತೋರಿಸಿ ಅವರಿಗೆ ಒಂದು ಒಪ್ಪುವಂತೆ ಮಾಡುವುದು. ಇವು 3 ಮುಖ್ಯ ಉದ್ದೇಶಗಳನ್ನು ಇಟ್ಕೊಂಡು ಈ ಕೃಷಿ ರೈತ ತರಬೇತಿ ಸಂಸ್ಥೆ ಪ್ರಾರಂಭವಾಯಿತು. ಈಗ ರೈತರು ಇದರ ಲಾಭವನ್ನು ಹೇಗೆ ಪಡ್ಕೊಳ್ತಾ ಇದ್ದಾರೆ? ಮೊದಲಿಗೆ ರೈತರು ತಮ್ಮ ಸಮಸ್ಯೆಗಳು ಯಾವ ರೀತಿಯಾಗಿದೆ ಅಂದ್ಬಿಟ್ಟು ನಮಗೆ ಈ ಥರ ಸಮಸ್ಯೆ ಇದೆ ಅಂತ ನಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ, ನಮಗೆ ಫೋನ್ ಕಾಲ್ಗಳನ್ನು ಮಾಡ್ತಾರೆ. ನಾವು ಏನು ಮಾಡ್ತೀವಿ, ಆಗ ರೈತರಿಂದ ಬಂದಿರತಕ್ಕಂಥ ಸಮಸ್ಯೆಗಳನ್ನು ಪಟ್ಟಿ ಮಾಡ್ತೀವಿ. ಯಾವುದು ಹೆಚ್ಚು ಸಂಖ್ಯೆಯಲ್ಲಿ ಜನಗಳು ರೈತರು ಕೇಳ್ತಾ ಇದ್ದಾರೆ ಅನ್ನೋದನ್ನು ನಾವು ಪಟ್ಟಿ ಮಾಡಿದ ನಂತರ ಅದಕ್ಕೆ ಪೂರಕವಾಗಿ ನಾವು ಒಂದು ಪಠ್ಯಕ್ರಮವನ್ನು ನಾವು ಅದನ್ನು ತಯಾರು ಮಾಡಿ ನಾವು ಆ ವಿಷಯದ ಬಗ್ಗೆ ಅವರಿಗೆ ತರಬೇತಿಯನ್ನು ನೀಡ್ತಾ ಬಂದಿದ್ದೀವಿ. ಇಲ್ಲಿ ತರಬೇತಿಗೆ ಬಂದ ನಂತರ ಇಲ್ಲಿ ರೈತರು ಒಂದು ಉಳ್ಕೊಳ್ಳುವಂಥ ವ್ಯವಸ್ಥೆಯೂ ಸ್ವಲ್ಪ ಇದೆ ಮತ್ತು ಅವರಿಗೆ ಊಟದ ಒಂದು ಅನುಕೂಲತೆಯೂ ಮಾಡಿದ್ದೀವಿ. ಹಾಗಾಗಿ ನಮ್ಮಲ್ಲಿ ಬಸ್ಸಿನ ಸೌಕರ್ಯ ಇರೋದರಿಂದ ಸಹ ಅವ್ರನ್ನ ನಾವು ಕ್ಷೇತ್ರ ಭೇಟಿಗಳು ಕರ್ಕೊಂಡೋಗಿ ಅವರಿಗೆ ಹೊಸತನ ಬಂದಿದೆ ಕೃಷಿಯಲ್ಲಿ, ಬೇಸಾಯ ಕ್ರಮಗಳಾಗಿರ್ಬೋದು, ಹೊಸ ನವೀನ ತಂತ್ರಜ್ಞಾನಗಳಾಗಿರ್ಬೋದು, ಅದನ್ನು ಸ್ವಲ್ಪ ಅವರಿಗೆ ಹೇಳಿ ಅವರು ಮನಮುಟ್ಟುವಂತೆ ಅವರಿಗೆ ಪೂರ್ಣವಾಗಿ ಅರ್ಥವಾಗುವಂಥ ರೀತಿಯಲ್ಲಿ ಅವರಿಗೆ ಸಿದ್ಧತೆ ಮಾಡ್ತೀವಿ. ಈಗ ರೈತ ತರಬೇತಿ ಸಂಸ್ಥೆಯ ಬಗ್ಗೆ ರೈತರಿಗೆ ಎಷ್ಟು ಮಾಹಿತಿ ಇದೆ ಅಂತ? ಎಲ್ಲ ಕಡೆಯೂ ನಾವು ಕರೆಗಳು ಬರೋದು ನೋಡಿದರೆ ಎಲ್ಲ ಕಡೆಯಿಂದ ಸಹ ನಮ್ಮ ರೈತ ತರಬೇತಿ ಬಗ್ಗೆ ಇದೆ. ಏಕೆಂದರೆ ಇದು 1967 ಪ್ರಾರಂಭ ಆಗಿರೋದ್ರಿಂದ ಮೊದಲು ರೈತ ಸಂಪರ್ಕ ಕೇಂದ್ರಗಳು, ಹೋಬಳಿ ಮಟ್ಟದಲ್ಲಿ ರೈತ ಸಂಪರ್ಕ ಕೇಂದ್ರಗಳು ಇರ್ತಾ ಇದ್ದು, ಅಲ್ಲಿಗೆ ರೈತರು ಬಂದು ಭೇಟಿ ಆದಾಗ ಅವರು ಸಹ ನಮಗೆ ಹೇಳ್ತಾ ಇದ್ರು, ಇದು ರೀತಿಯಾಗಿ ಈ ಥರ ರೈತ ತರಬೇತಿ ಸಂಸ್ಥೆ ಇದೆ, ಅಲ್ಲಿಗೆ ನೀವು ತರಬೇತಿಯನ್ನು ಪಡ್ಕೊಳ್ಬೋದು ಅಂತ. ಹಾಗಾಗಿ ಸಂಪೂರ್ಣವಾಗಿ ರೈತರಿಗೆ ಗೊತ್ತಿದೆ ಇಲ್ಲಿ ರೈತ ತರಬೇತಿ ಸಂಸ್ಥೆ ಎಲ್ಲಿದೆ, ಏನು ಕೆಲಸ ಮಾಡ್ತಾ ಇದೆ ಅಂತ. ಹಾಗಾಗಿ ಅವರು ಇಷ್ಟಪಟ್ಟಂಥ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ, ಹೊಸ ತಂತ್ರಜ್ಞಾನಗಳನ್ನು ತಿಳ್ಕೊಳ್ಳೋದಕ್ಕೆ ನಮ್ಮಲ್ಲಿ ಕಂಟಿನ್ಯೂಸ್ ಆಗಿ ಸಂಪರ್ಕ ಇಟ್ಕೊಂಡಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇದುವರೆಗೂ ಅದರಲ್ಲೂ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿರುವಂತಹ ಈ ಒಂದು ರೈತ ತರಬೇತಿ ಸಂಸ್ಥೆ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ, ಇಲ್ಲಿ ಯಾವ ವಿಭಾಗಗಳಲ್ಲಿ ತರಬೇತಿಯನ್ನು ನೀಡ್ತಾ ಇದ್ದಾರೆ, ಅದರಲ್ಲಿ ರೈತರು ಹೇಗೆಲ್ಲ ಅವಕಾಶಗಳನ್ನು ಬಳಸ್ಕೊಳ್ಬಹುದು ಅನ್ನೋಂಥದ್ರ ಬಗ್ಗೆ ಮಾಹಿತಿಯನ್ನು ವಿಜ್ಞಾನಿಗಳು ನೀಡಿದ್ದಾರೆ. ಅದರ ಮುಖ್ಯಸ್ಥರು ಆಗಿರುವಂಥವರು, ವಿಜ್ಞಾನಿಗಳೂ ಆಗಿರುವಂಥವರು ಡಾಕ್ಟರ್ ಸಿ ನಾರಾಯಣ ಸ್ವಾಮಿಯವರು ಇದುವರೆಗೂ ತಮಗೆ ಮಾಹಿತಿಯನ್ನು ನೀಡಿದ್ದಾರೆ. ಅವ್ರಿಗೆ ನಮ್ಮ ದೂರದರ್ಶನದ ಪರವಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳೋಣ. ನಮಸ್ಕಾರ. ವೀಕ್ಷಕರೇ, ಇಂದಿನ ಕೃಷಿ ದರ್ಶನ ಕಾರ್ಯಕ್ರಮದಲ್ಲಿ ನೋಡಿದ್ರಲ್ಲ, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೃಷಿ ತರಬೇತಿ ಸಂಸ್ಥೆಯಲ್ಲಿ ಯಾವ ರೀತಿಯಾದಂತಹ ತರಬೇತಿಗಳನ್ನು ನೀಡ್ತಿದ್ದಾರೆ ಅಂತಂದ್ಬಿಟ್ಟು, ಇಂತಹ ತರಬೇತಿಗಳನ್ನು ತಾವು ಪಡ್ಕೊಂಡು ಮತ್ತೆ ತಮ್ಮ ಆರ್ಥಿಕ ಅಭಿವೃದ್ಧಿಯನ್ನು ಸಹ ತಾವು ಮಾಡ್ಕೊಳ್ಬಹುದು. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಜ್ಞಾನವನ್ನು ಕೂಡ ಪಡ್ಕೊಳ್ಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಕೃಷಿ ದರ್ಶನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.